ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ನಾನ್ ನೋಡಕ್ ಚೆನ್ನಾಗಿಲ್ಲ, ಇಲ್ಲಾಂದ್ರೆ ನಂಗ್ ಧೈರ್ಯ ಇಲ್ಲ, ನನ್ ಪೊಟೆನ್ಷಿಯಲ್ ಇಲ್ಲ, ನನ್ ಕಾನ್ಫಿಡೆನ್ಸ್ ಇಲ್ಲ, ನಾನ್ ಸಕ್ಸಸ್‌ಫುಲ್ ಅಲ್ಲ, ಇಂಥದ್ದೆಲ್ಲ ನಿಮ್ಗೆ ಅನ್ಸ್ತಾ ಇರುತ್ತಾ? ಈ ಕ್ಷಣಕ್ಕೆ ನೀವು ಇದನ್ನ ಸ್ಟಾಪ್ ಮಾಡ್ಬೇಕಾಗುತ್ತೆ. ನಮ್ಮ ಲೈಫಲ್ಲಿ ನಾವು ಯಾವ್ದಾದ್ರು ಒಂದು ಸಿಚುಯೇಷನಲ್ಲಿ ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಬಿಟ್ಟಿರ್ತೀವಲ್ವಾ? ನಮ್ಮ ಲೈಫ್‌ನಾಗ್ಲಿ, ಇಲ್ಲಾಂದ್ರೆ ನಮ್ಮ ಸರ್ಕಮ್‌ಸ್ಟಾನ್ಸಸ್‌ನಾಗ್ಲಿ ಇದನ್ನ ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡ್ಕೊಬಿಟ್ಟಿರ್ತೀವಿ. ಅದು ನಮ್ಮ ಸ್ಕೂಲ್ ಲೈಫಲ್ಲಿ ಆಗಿರ್ಬೋದು, ನಮ್ಮ ಕಾಲೇಜ್ ಲೈಫಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ನಮ್ಮ ರಿಲೇಟಿವ್ಸ್ ಜೊತೆ ಆಗಿರ್ಬೋದು, ನಾವು ಕಂಪ್ಯಾರಿಸನ್ ಮಾಡ್ಕೊಂಡಿರ್ತೀವಿ. ಹೇಗೆ? ಅವ್ರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ನಾನ್ ನೋಡಕ್ ಚೆನ್ನಾಗಿಲ್ಲ. ಅವ್ರು ತುಂಬಾ ಧೈರ್ಯದಿಂದ ಮಾತಾಡ್ತಾರೆ, ನಂಗೆ ಮಾತಾಡಕ್ ಆಗ್ತಾ ಇಲ್ಲ. ಅವ್ರು ಫ್ಲೂಯೆಂಟ್ ಆಗಿದ್ದಾರೆ, ನಾನು ಫ್ಲೂಯೆಂಟ್ ಆಗಿ ಮಾತಾಡಕ್ ಆಗ್ತಾ ಇಲ್ಲ. ಅವ್ರಿಗೆಲ್ಲವೂ ಈಸಿಯಾಗಿ ಸಿಗ್ತಾ ಇದೆ, ನನ್ಗೇನೋ ಈಸಿಯಾಗಿ ಸಿಗ್ತಾ ಇಲ್ಲ. ಇಂತಹ ಪದಗಳನ್ನೆಲ್ಲ ನಾವು ಕಂಪ್ಯಾರಿಸನ್ ಮಾಡ್ಕೊಂಡಿರ್ತೀವಲ್ಲ, ಈ ಕ್ಷಣಕ್ಕೆ ನಾವು ಇದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಯಾಕೆ ಗೊತ್ತಾ? ನೀವು ನಿಮ್ಮ ಸಬ್‌ಕಾನ್ಷಿಯಸ್ ಮೈಂಡ್‌ಗೆ ಹೇಳ್ತಾ ಇದ್ದೀರಾ, ನೀವು ವೀಕ್ ಇದ್ದೀರಾ ಅಂತ. ಇದನ್ನ ರಿಪಿಟೇಷನ್ ಆಫ್ ಪ್ಯಾಟರ್ನ್ಸ್ ಅಂತ ಹೇಳ್ತೀರಿ. ನಮ್ಗೆ ಯಾವಾಗ ಕಂಪ್ಯಾರಿಸನ್ ಮಾಡ್ಕೊಂತೀವೋ, ಅಲ್ಲಿ ನಮ್ಮ ಸಬ್‌ಕಾನ್ಷಿಯಸ್ ಮೈಂಡ್‌ಗೆ ನಾವು ವೀಕ್ ಇದೀವಿ ಅಂತ ಪದೇ, 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 ಪದೇ ಟ್ರಿಗರ್ ಮಾಡ್ತಾ ಇದ್ದೀವಿ. ಈ ಕ್ಷಣದಿಂದ ನೀವು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಐ ಆಮ್ ವರ್ತಿ, ಐ ಆಮ್ ಕ್ಯಾಪಬಲ್, ಐ ಆಮ್ ದ ಬೆಸ್ಟ್, ಐ ಆಮ್ ಎವ್ರಿಥಿಂಗ್, ಐ ಆಮ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ನೀವು ಈ ಥರ ವರ್ಡ್ಸ್‌ನ ಯೂಸ್ ಮಾಡ್ತಾ ಇರ್ತೀರೋ, ಅಲ್ಲಿ ನಿಮ್ಮ ಸಬ್‌ಕಾನ್ಷಿಯಸ್ ಮೈಂಡ್‌ಗೆ ನೀವು ಸ್ಲೋ ಆಗಿ ಹೇಳ್ತಾ ಇದ್ದೀರಾ. ಅದು ಅಕ್ಸೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ದಟ್ ನೀವೇ ಕೇಪಬಲ್ ಇರೋದು, ನೀವೇ ಬೆಸ್ಟ್, ಯು ಆರ್ ದ ವರ್ತಿ. ಅಲ್ಲಿ ನಿಮ್ಮ ಸೆಲ್ಫ್ ಲವ್ ಸ್ಟಾರ್ಟ್ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಡಿಸಿಷನ್ ಮೇಕಿಂಗ್ ಪರ್ಫೆಕ್ಟ್ ಆಗುತ್ತೆ. ನಿಮ್ಮ ರಿಲೇಶನ್‌ಶಿಪ್ಸ್ ಕೂಡ ಸ್ಟ್ರಾಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸಬ್‌ಕಾನ್ಷಿಯಸ್ ಮೈಂಡ್‌ಗೆ ಹೇಗೆ ನೀವು ಟ್ಯೂನ್ ಇನ್ ಮಾಡ್ತೀರಲ್ಲ, ಅಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ದ ಪವರ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಯಾವಾಗ ನಿಮ್ಮ ಮೈಂಡ್ ಪವರ್ ಸ್ಟ್ರಾಂಗ್ ಆಗಿರುತ್ತೋ, ಯು ಕ್ಯಾನ್ ಬಿಲೀವ್ ಇನ್ ಯೋರ್ ಸೆಲ್ಫ್. ನೀವು ಬೇರೆಯವ್ರನ್ನ ಬಿಲೀವ್ ಮಾಡೋದಕ್ಕಿಂತ ನಿಮ್ಮನ್ನ ನೀವು ಬಿಲೀವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಈ ಕ್ಷಣದಿಂದಾನೇ ನೀವು ಫೀಲ್ ಆಗಬೇಕಾಗಿದೆ. ಐ ಆಮ್ ವರ್ತಿ, ಐ ಆಮ್ ಕೇಪಬಲ್, ಐ ಆಮ್ ದ ಬೆಸ್ಟ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ವರ್ಡ್ಸ್‌ನ ನೀವು 21 ಡೇಸ್ ರಿಪಿಟೇಷನಲ್ಲಿ ಕಂಟಿನ್ಯೂಯಸ್ ಆಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಯಾವುದೇ ತರಹದ ಸಿಚುಯೇಷನಲ್ಲಿ ಇರ್ಬೋದು, ಇಂತಹ ವರ್ಡ್ಸ್‌ನ ಯೂಸ್ ಮಾಡ್ತಾ ಟ್ಯೂನ್ ಇನ್ ಮಾಡ್ತಾ, ಮಾಡ್ತಾ ಇದ್ದಾಗ, ಅದು ಈವನ್ ನಿಮ್ಮ ಹೆಲ್ತ್‌ಗೂ ಕೂಡ ಆಗಿರ್ಬೋದು. ನಾನು ಹೆಲ್ತಿಯಾಗಿದ್ದೀನಿ ಅಂತ ರಿಪಿಟೇಷನಲ್ಲಿ ಹೇಳ್ತಾ ಇದ್ದಾಗ, ನಿಮ್ಮ ಸಬ್‌ಕಾನ್ಷಿಯಸ್ ಮೈಂಡ್ ಸ್ಲೋ ಆಗಿ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಲೈಫಲ್ಲಿ ನೀವು ಮಿರಾಕಲ್ಸ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ದಟ್ ಈಸ್ ದ ಪವರ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಈ ಕ್ಷಣದಿಂದ ನೀವು ಫೀಲ್ ಮಾಡಬೇಕಾಗಿದೆ ಐ ಆಮ್ ವರ್ತಿ ಅಂತ, ಐ ಆಮ್ ಕೇಪಬಲ್ ಅಂತ. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾರೆಲ್ಲ ವರ್ತಿ ಇದ್ದೀರಾ, ಯಾರೆಲ್ಲ ಬೆಸ್ಟ್ ಇದ್ದೀರಾ ಅಂತ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ.